ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಬಂದಿರತಕ್ಕಂಥ ಪ್ರೊಫೈಲ್ಗಳಲ್ಲಿ ಇದು 21ನೇ ಪ್ರೊಫೈಲ್ ಆಗಿರುತ್ತೆ. ಸೊ ಪ್ರಸ್ತುತ ಈಕೆ ಹೆಸರು ಅಮೂಲ್ಯ ನರಗುಂದ ಅಂತ. ಕುಲಕರ್ಣಿ ಮನೆತನದಿಂದ ಬಂದಿರತಕ್ಕಂಥ ಈಕೆ ಪ್ರಸ್ತುತ ಬಣಜ್ಗೆರ ಮನೆತನದ ಒಬ್ಬ ಹುಡುಗಿಯಾಗಿದ್ದಾರೆ. ಜಾತಿಯಲ್ಲಿ ಬಣಜ್ಗೆ ಬಂದು ಜನರಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಊರು ಬಂದ್ಬಿಟ್ಟು ಗದಗ ಜಿಲ್ಲೆಯ ಒಂದು ನರಗುಂದ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಅಮೂಲ್ಯ ಅವರಿಗೆ ಪ್ರಸ್ತುತ ಒಬ್ಬ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಅವನು ಯಾವ ರೀತಿ ಇರಬೇಕು ಆ್ಯಂಡ್ ಆ ರೀತಿ ಇರ್ತಕ್ಕಂಥ ಹುಡುಗನ್ನ ಇವ್ರಿಗೆ ಸಿಕ್ಕರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಇವ್ರ ಕಡೆಯಿಂದ ಏನು ಎಲ್ಲನೂ ಹೇಳ್ತೇನೆ. ಫಸ್ಟು ಇವರ ಇನ್ಫಾರ್ಮೇಷನ್ ನೋಡ್ಕೊಂಬರೋಣ. ಫ್ಯಾಮ್ಲಿಯಲ್ಲಿ ತಂದೆಯವರು ನಿವೃತ್ತ ಒಬ್ಬ ಗ್ರಾಮ ಸೇವಕರಾಗಿ ಕೆಲಸ, ತಾಯಿಯವರು ಅಂಗನವಾಡಿ ಕಾರ್ಯಕರ್ತೆಯಂತೆ, ಅಣ್ಣನವರು ಒಬ್ಬ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಮನೆ ಕೆಲಸ, ಶಿಸ್ತು, ಗೌರವ ಎಲ್ಲನೂ ಕೂಡ ಮುಖ್ಯ. ಸೊ ಅದಕ್ಕೋಸ್ಕರ ನಾನೇ ಇವಾಗ ನನ್ನ ಜವಾಬ್ದಾರಿನ ತೆಗೆದುಕೊಂಡು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಮೂಲ್ಯ ಕುಲಕರ್ಣಿ ಅವರ ವಯಸ್ಸು 24 ವರ್ಷ. ಊರು ನರಗುಂದ, ಗದಗ ಜಿಲ್ಲೆಯಲ್ಲಿ ಬರುತ್ತೆ. ರಾಶಿ ಮೇಷರಾಶಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ. ಉದ್ಯೋಗ ತಾಲೂಕು ಕಚೇರಿನಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಚುರುಕು ಸ್ವಭಾವ ಇದ್ದಾರೆ, ಜವಾಬ್ದಾರಿ ಇದ್ದಾರೆ, ಎಷ್ಟು ಮಾತಾಡಬೇಕು ಅಷ್ಟು ಲಿಮಿಟಲ್ಲಿ ಮಾತಾಡ್ತಾರೆ. ಚಂದವಾಗಿರ್ತಕ್ಕಂತಹ ಒಂದು ಜೀವನದಲ್ಲಿರ್ತಕ್ಕಂಥ ಈಕೆಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಸೊ ಯಾವ ರೀತಿಯಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಂಬಿಕೆಯೊಂದಿಗೆ ನೆಮ್ಮದಿ ಕೊಡುವಂಥ ಒಬ್ಬ ಹುಡುಗ, ಪಾರ್ಟ್ನರ್ ಜೊತೆಗೆ ಒಂಟಿಯಾಗಿರಬಾರ್ದು ಅಂತ ಪ್ರತಿದಿನ ಮಾತನಾಡಿ ಕಾಳಜಿ ತೋರಿಸುವಂಥ ಒಬ್ಬ ಹುಡುಗ. ಸೊ ನಂಬಿಕೆ ಜೊತೆಗೆ ನೆಮ್ಮದಿ ಅಂದರೆ ಮನುಷ್ಯನಿಗೆ ಬೇಕಾಗಿರೋದು ದುಡ್ಡು ಎಷ್ಟಿದೆ ಅಂತ ಇಂಪಾರ್ಟೆಂಟ್ ಅಲ್ಲ, ನೆಮ್ಮದಿ ಎಷ್ಟಿದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನೆಮ್ಮದಿ ನಿಮ್ಮಿಂದ ನನಗೆ ಸಿಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಪ್ರತಿದಿನ ಮಾತನಾಡಿ ಕಾಳಜಿ ತೋರಿಸುವಂಥ ಒಬ್ಬ ಹುಡುಗ ಆಗಿರಬೇಕಂತೆ. ನೀವು ಹೆಚ್ಚಿಗೆ ಇವ್ರ ಜೊತೆ ಮಾತಾಡಬೇಕಂತೆ, ಮಾತನಾಡಿ ಹೆಚ್ಚಿನ ಒಂದು ಕಾಳಜಿ ನೀವು ತೋರಿಸ್ಬೇಕು ಅಂತ ಹೇಳಿದ್ದಾರೆ. ದುಃಖದ ಕ್ಷಣದಲ್ಲಿ ಮೊದಲು ಪ್ರಸ್ತುತ ಜೊತೆ ನಿಲ್ಲುವವನು ಬೇಕು. ಅಂದರೆ ಒಂದು ದುಃಖ ಆಗಿರಲಿ, ಒಂದು ಕಷ್ಟ ಆಗಿರಲಿ ನನಗೆ ಬಂದಾಗ ಅದಕ್ಕೆ ಫಸ್ಟು ಪ್ರಯಾರಿಟಿ ಕೊಟ್ಟು ನನ್ನ ಜೊತೆ ನಿಲ್ಲುವವನು ನೀನೇ ಆಗಿರಬೇಕು, ಅದು ನನ್ನ ಗಂಡನಾಗಿರಬೇಕು. ಗಂಡ ಅಂದರೆ ನಾನು ಸ್ನೇಹಿತನ ರೂಪದಲ್ಲಿ ನೋಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ವಯಸ್ಸಿನ ಏಜ್ ಅಂತರ ಬಂದು 2ರಿಂದ 4 ವರ್ಷಗಳ ಒಳಗಡೆ ಇದ್ದರೂ ನನಗೇನು ಅಭ್ಯಂತರ ಇಲ್ಲ. ಬಟ್ ಇಬ್ಬರು ಕೂಡ ನಂಬಿಕೆ ಮತ್ತು ಅಭಿಪ್ರಾಯಗಳಿಗೆ ಮುನ್ನುಡಿಯಾಗಿ ಇರಬೇಕು ಅಂತ ಹೇಳಿದ್ದಾರೆ. ಮನೆ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಿಸೋಣ. ಅಂದರೆ ಇವರ ಮನೆ, ನಿಮ್ಮ ಕುಟುಂಬ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿದ್ದಾರೆ ಜೋಡಿ, ಮತ್ತು ನಿಮ್ಮಿಂದ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೇವೆ ಅಂತ ಮಾತಾಡಬೇಕು. ಆ ರೀತಿಯ ಒಂದು ವಾತಾವರಣನ ಸೃಷ್ಟಿಸೋಣ ಅಂತ ಹೇಳಿದ್ದಾರೆ. ಮದ್ಯಪಾನ, ಧೂಮಪಾನ, ಕೆಟ್ಟ ಚಟಗಳು ಯಾವುದು ಕೂಡ ನಿಮ್ಮದು ಇರಬಾರ್ದು ಅಂತ ಹೇಳಿದ್ದಾರೆ. ಇಷ್ಟು ಕ್ವಾಲಿಫಿಕೇಷನ್ ಪಾಯಿಂಟ್ಗಳಿಗೆ ಒಳಗೊಳ್ಳಂತಹ ಒಬ್ಬ ಹುಡುಗ ನೀವಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರೊಫೈಲ್ ನಮಗೆ ಕಳಿಸಿರ್ತಕ್ಕಂಥ ಬ್ರೋಕರ್ ಅವರ ಜಿಮೇಲ್ ID ಕೊಟ್ಟಿದ್ದೇವೆ. ಅಲ್ಲಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಇವಾಗ ನಾನು ವಿಷಯಕ್ಕೆ ಬರೋದು, ಇವ್ರನ್ನ ಮದುವೆ ಆಗುವಂಥ ಹುಡುಗನಿಗೆ ಇವರು ಕೊಡ್ತಕ್ಕಂತಹ ಒಂದು ಗಿಫ್ಟ್ಗಳೇನೋ. ಇಷ್ಟೊಂದು ರೂಲ್ಸ್ ಹೇಳಿದಾರಲ್ವ, ಈ ರೂಲ್ಸ್ಗೆ ತಕ್ಕಂಗೆ ಏನಾದರೂ ಕೊಡಲೇಬೇಕಲ್ವ. ಇಲ್ಲಿ ನೋಡ್ತಕ್ಕಂತಹ ಕಾರು ನಿಮಗೆ ಮಹೇಂದ್ರ ಕಂಪನಿಯ ಒಂದು ಕಾರು ಕೊಡ್ತಕ್ಕಂಥದ್ದು. ಯಾಕೆಂದರೆ ನೋಡೋದಕ್ಕೆ ದೊಡ್ಡ ಮಟ್ಟದಲ್ಲಿದೆ, ಮತ್ತು ಅವ್ರನ್ನ ಮದುವೆ ಆದರೆ ಈ ರೀತಿಯಲ್ಲಿ ಸುತ್ತಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಅವರು ಕೂಡ ಒಂದು ಎಲ್ಲ ರೀತಿಯಲ್ಲೂ ಕೂಡ ಎಂಜಾಯ್ಮೆಂಟ್ ಕೂಡ ಮಾಡುವಂತಹ ಮೈಂಡ್ ಸೆಟ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಗಾಡಿ ನಿಮಗೆ ಕೊಡ್ತಾ ಇದ್ದಾರೆ ಆಫ್ಟರ್ ಮ್ಯಾರೇಜ್ ಆಗೋದಕ್ಕೆ. ವರದಕ್ಷಿಣೆ ಅಂತ ಅಂದ್ಕೊಳ್ಳಿ, ಅಥವಾ ಇವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು, ಪ್ರೀತಿಯಿಂದ ಕಾಳಜಿಯಿಂದ ಇರಬೇಕು ಅನ್ನೋದು ಕೂಡ ನೋಡ್ಕೊಳ್ಳಿ. ಎರಡರಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಎರಡರಲ್ಲಿ ಯಾವುದು ಬೇಕು ಅದಕ್ಕೆ ನೀವು ಒಂದು ಮುಮ್ಮರವಾಗಿ ಹೋಗ್ಬೋದು ಸ್ನೇಹಿತರೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಪ್ರಸ್ತುತ ನೀವು ಲಾಂಗ್ ಡ್ರೈವ್ ಇವ್ರನ್ನ ಕರೆದುಕೊಂಡು ಇದೇ ಕಾರ್ನಲ್ಲಿ ಹೋಗಬೇಕು, ನಿಮ್ಮ ಫ್ಯಾಮ್ಲಿಯವ್ರಿಗೂ ಕೂಡ ಕರ್ಕೊಂಡು ಹೋಗಬೇಕು. ಬಟ್ ಪ್ರಾಬ್ಲಮ್ಸ್ ಏನಂತಂದರೆ, ನೀವು ಆ ಒಂದು ರೂಲ್ಸ್ಗಳು ಒಳಗೊಳ್ಳುವಂತಹ ವ್ಯಕ್ತಿ ಆಗಿದ್ದರೆ ಮಾತ್ರ ಇದು ಕಾರು ನಿಮಗೆ ಗಿಫ್ಟ್ ಆಗಿರುತ್ತೆ. ಬೈ ಚಾನ್ಸ್ ನೀವು ನೋಡೋದಕ್ಕೆ ಚೆನ್ನಾಗಿರ್ತೀರಾ, ಆ ಒಂದು ರೂಲ್ಸ್ ನಿಮ್ಮ ಹತ್ರ ಇರಲ್ಲ, ಅವಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಅವರು ಬ್ರೇಕಪ್ ಮಾಡ್ಕೊಳ್ತಾರೆ. ಈ ಒಂದು ಕಾರು ಇಂಜಿನ್ 1997 cc, ಟಾಪ್ ಸ್ಪೀಡು 115 ಟಾಪ್ ಸ್ಪೀಡ್ ಇದೆ, ಅಂದರೆ 115 ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬರೀ ಕಮ್ಮಿ ಕೊಡುತ್ತೆ, 11ರಿಂದ 15 ಮೈಲೇಜಿಂಗ್ ಕೊಡುತ್ತೆ. ಮತ್ತು ಒಳಗಡೆ 5 ಸೀಟ್ಗಳಿದೆ. ಮತ್ತು ರಿಗಾರ್ಡ್ ಆ್ಯಂಡ್ ಡಿಸೈನ್ ಕ್ವಾಲಿಟಿ ಆಟೋಮೆಟಿಕಿ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ನಮಗೆ ಹೇಳಿದ್ದಾರೆ ಸ್ನೇಹಿತರೆ. ಅಫ್ಕೋರ್ಸ್ ಯಾರಾದರೂ ಪ್ರಸ್ತುತ ಆ ಒಂದು ರೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಇವರನ್ನು ಇಷ್ಟಪಡುವಂಥ ಹುಡುಗ ಆಗಿದ್ದರೆ ನೀವು ಚಾಯ್ಸ್ ಮಾಡ್ಬೋದು ಈ ಒಂದು ಕಾರನ್ನು ಅಥವಾ ಅವರನ್ನು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ನಿಮ್ಮ ಫ್ಯಾಮ್ಲಿಯಲ್ಲಿ ಏನೂ ಕೂಡ ತೊಂದರೆ ಇರಬಾರ್ದಂತೆ.
ಅಂದರೆ ಅತ್ತೆ ಮಾವ ಜಗಳ, ತಂದೆ ತಾಯಿ ಜಗಳ ಈ ರೀತಿ ಬರಬಾರ್ದು. ಎಲ್ಲರೂ ಕೂಡ ನನ್ನ ಒಂದು ಸಂಬಂಧದಲ್ಲಿ ನನ್ನ ಜೊತೆ ಒಳ್ಳೆಯ ಸಂಸ್ಕಾರದಲ್ಲಿ ಇರಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು. ಮತ್ತು ನಿಮ್ಮ ಕುಟುಂಬ ನಮ್ಮ ಕುಟುಂಬ ಪ್ರಸ್ತುತ ಖುಷಿ ಪಡಬೇಕು, ಆ ರೀತಿಯ ವಾತಾವರಣಗಳನ್ನು ಕ್ರಿಯೇಟ್ ಮಾಡೋಣ ನಾವಿಬ್ಬರು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲಕ್ಕೂ ಕೂಡ ನೀವಿಬ್ಬರೇ ಕಾರಣವಾಗಬೇಕು. ಆ್ಯಂಡ್ ಈ ಒಂದು ಕಾರಿನ ಸ್ಟೇರಿಂಗು, ಸ್ಕ್ರೀನ್ ಡಿಸೈನು ಮತ್ತು ಕಲರ್ ಡಿಸೈನು ವಿತ್ ಲೆದರ್ ಸೀಟಿನ ಒಂದು ಕ್ವಾಲಿಟಿ ನೋಡ್ತಾ ಇದ್ದೀರಾ. ಇದು ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಸ್ಗಳ ಸ್ಪೇಸು. ಸೊ ಇಷ್ಟು ಸ್ನೇಹಿತರೆ ನಾನು ಕಳಿಸಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬ್ರೋಕರ್ ಅವರು ಏನೆಲ್ಲ ಕಳಿಸಿದ್ರೋ ಅದೇ ರೀತಿ ನಿಮ್ಮ ಮುಂದೆ ತಿಳಿಸಿದ್ದೇನೆ. ಇವಾಗ ಬ್ರೋಕರ್ ಅವರು ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಒಂದು ತಿಳುವಳಿಕೆಗೆ ಬಿಟ್ಟಿರ್ತಕ್ಕಂಥದ್ದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಕೊಟ್ಟಿದ್ದೇನೆ, ಅಲ್ಲಿಗೆ ಬೇಗ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.